ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ದಿಲ್ಲಿ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟು ಸದ್ದು ಮಾಡ್ತಾ ಇರೋ ನಂದಿನಿ ಹಾಲನ್ನು ಖರೀದಿ ಮಾಡಿ ಬೇಕಂತಲೇ ಬೀದಿಗೆ ಚೆಲ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೀಗ ರಾಷ್ಟ್ರವ್ಯಾಪಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಮುಖಾಂತರ ಕರ್ನಾಟಕದ ಹೆಸರಾಂತ ಪ್ರಾಡಕ್ಟ್ನ ದಿಲ್ಲಿ ಅಂಗಳದಲ್ಲಿ ಹೆಸರು ಮಾಡದಂತೆ ಕೆಲವೊಂದು ಪಿತೂರಿಯನ್ನು ನಡೆಸಲಾಗ್ತಾ ಇದೆ. ಈ ಮುಖಾಂತರ ಉತ್ತರ ಭಾರತದಲ್ಲಿ ನಂದಿನಿ ಪ್ರಾಡಕ್ಟ್ಗಳು ಎಂದೂ ಕೂಡ ತಲೆ ಎತ್ತಬಾರದು ಅನ್ನೋ ಹೊಳಸಂಚು ಕೂಡ ನಡೀತಾ ಇದೆ ಅನ್ನೋ ಸುದ್ದಿ ಇದೀಗ ಅಚ್ಚರಿಯನ್ನು ಕೂಡ ಮೂಡಿಸಿಬಿಟ್ಟಿದೆ. ವೀಕ್ಷಕರೇ, ಕರ್ನಾಟಕದ KMF ಭಾರತದಲ್ಲೇ 2ನೇ ಸ್ಥಾನದಲ್ಲಿರೋ ಸಮೃದ್ಧವಾದಂಥ ಹಾಲು ಉತ್ಪಾದಕ ಸಂಸ್ಥೆಗಳಲ್ಲೂ ಕೂಡ ಒಂದು. ಆದರೆ ಕೆಲ ಕಿಡಿಗೇಡಿಗಳು ನಂದಿನಿ ಹಾಲು ದಿಲ್ಲಿಯಲ್ಲಿ ಹೆಚ್ಚು ಖ್ಯಾತಿಯನ್ನು ಗಳಿಸಬಾರದು ಅಂತ ಹೇಳಿ ಅಲ್ಲಿನ ಮಾರುಕಟ್ಟೆಯ ಪ್ರತಿಷ್ಠಿತ ಬ್ರ್ಯಾಂಡ್ಗಳು ಒಂದು ದೊಡ್ಡ ಪಿತೂರಿಯನ್ನು ನಡೆಸ್ತಾ ಇವೆ ಅನ್ನೋ ಸುದ್ದಿ ಈಗ ಹೊರಬಿದ್ದಿರೋದು. ನಿಮಗೆಲ್ಲ ಗೊತ್ತಿರುವಂತೆ KMFನ ನಂದಿನಿ ಹಾಲು ಎಷ್ಟು ಪ್ರಖ್ಯಾತಿಯನ್ನು ಗಳಿಸಿದೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಸಹಜವಾಗಿ ಗೊತ್ತಿದೆ. ತಿರುಪತಿಯ ದೇವಸ್ಥಾನದ ಪ್ರಸಾದಕ್ಕೂ ಕೂಡ ಪ್ರತ್ಯೇಕವಾಗಿ ತುಪ್ಪವನ್ನು ಒದಗಿಸುವ ಕರ್ನಾಟಕದ ಹೆಸರಾಂತ ಹಾಲಿನ ಬ್ರ್ಯಾಂಡ್ ಇದೇ ನಂದಿನಿ ಹಾಲು. ಈಗಾಗಲೇ ದೆಹಲಿ ಮಾರುಕಟ್ಟೆಯನ್ನು ಕೂಡ ಪ್ರವೇಶ ಮಾಡಿದೆ. ಜೊತೆಗೆ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕೃತವಾಗಿ ಈ ಬ್ರ್ಯಾಂಡನ್ನು ಪ್ರಾರಂಭ ಮಾಡ್ತೀವಿ, ಜೊತೆಗೆ ಅಲ್ಲೂ ಕೂಡ ಸದ್ದು ಮಾಡುವಂತೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರೇ ಹೆಮ್ಮೆಯಿಂದ ಹೇಳಿಕೊಂಡಿದ್ದರು. ಆದರೆ ಈಗ ಆರಂಭದಲ್ಲೇ ಕೆಲವೊಂದು ಕಿಡಿಗೇಡಿಗಳು ಪಿತೂರಿಯನ್ನು ನಡೆಸ್ತಾ ಇರೋದನ್ನು ನೋಡಿಬಿಟ್ರೆ ದಿಲ್ಲಿಯಲ್ಲಿ ಇದೇ KMF ಹೆಸರು ಮಾಡೋದು ಹಾದಿ ಅಷ್ಟು ಸುಲಭವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಂದಿನಿ ಹಾಲು ಹೊಸದಿಲ್ಲಿಯ ಗ್ರಾಹಕರ ಕೈ ಸೇರಿದಂತೆ ಪ್ರತಿನಿತ್ಯ ಅಲ್ಲಿನ ಸ್ಥಳೀಯ ಡೀಲರ್ಗಳಿಂದ ಇದೇ ನಂದಿನಿ ಹಾಲನ್ನು ಖರೀದಿ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಹೊಸದಿಲ್ಲಿ ಹಾಗೂ ಸುತ್ತಮುತ್ತ ಬರೋಬ್ಬರಿ 300ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆಯಂತೆ. ಆ ಸಿಬ್ಬಂದಿಯ ಕೆಲಸವೇನು ಅಂದರೆ ಪ್ರತಿನಿತ್ಯ ನಂದಿನಿ ಹಾಲಿನ ಪ್ಯಾಕೆಟ್ಗಳನ್ನು ಖರೀದಿ ಮಾಡೋದು, ಜೊತೆಗೆ ಅದನ್ನು ರಸ್ತೆಗೆ ಚೆಲ್ಬಿಡೋದು. ಈ ಥರದ ಸುದ್ದಿ ಕೆಲವು ಮೂಲಗಳಿಂದ ಈಗ ಪತ್ತೆ ಆಗ್ತಾ ಇರೋದು. ಈ ಮುಖಾಂತರ ಅಲ್ಲಿನ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಂದಿನಿ ಹಾಲಿನ ಕೃತಕ ಅಭಾವ ಸೃಷ್ಟಿ ಮಾಡೋದು. ಈಗ ಸದ್ಯ ಇದರ ಕುರಿತಾಗಿಯೇ ಈಗಾಗಲೇ ಈ 300ಕ್ಕೂ ಹೆಚ್ಚು ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರೋ ಕುರಿತಾಗಿ, ಜೊತೆಗೆ ಅಲ್ಲಿ ಒಳಸಂಚಿನ ಕುರಿತಾಗಿ ಈಗಾಗಲೇ ತನಿಖೆ ಮಾಡಲಿಕ್ಕೆ KMFನ ಅಧಿಕಾರಿಗಳು ಅಲ್ಲಿಗೆ ಈಗಾಗಲೇ ಹೋಗಿಬಿಟ್ಟಿದ್ದಾರೆ. ಆದರೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಹೇಳಿಬಿಡ್ತೀನಿ. ಈಗಾಗಲೇ ಸಹಕಾರ ಕ್ಷೇತ್ರದಿಂದ ಅತಿ ಹೆಚ್ಚು ಹಾಲು ಮಾರಾಟ ಮಾಡ್ತಾ ಇರೋ ದೇಶದ 2ನೇ ಬ್ರ್ಯಾಂಡ್ ಅಂದರೆ ಅದು KMF. ಪ್ರಸ್ತುತವಾಗಿ ಈಗಾಗಲೇ ದೆಹಲಿಯ ಹಾಲು ಮಾರುಕಟ್ಟೆಗೆ ಗುಜರಾತ್ನ ಅಮೂಲ್ 35 ಲಕ್ಷ ಲೀಟರ್ ಹೋಗ್ತಾ ಇದೆ. ಇನ್ನೊಂದು ಕಡೆ ಮದರ್ ಡೈರಿ 30 ಲಕ್ಷ ಲೀಟರ್ ಹಾಲು ಮೊಸರು ಪೂರೈಕೆ ಮಾಡ್ತಾ ಇದೆ ದಿಲ್ಲಿಯಲ್ಲಿ. ನಾವು ನಾರ್ತ್ ಇಂಡಿಯಾದಲ್ಲಿ ಗಮನಿಸಿದರೆ ಒಂದು ಗುಜರಾತ್ನ ಅಮೂಲ್ ಮತ್ತು ಮದರ್ ಡೈರಿ ಸದ್ಯ ಸದ್ದು ಮಾಡ್ತಾ ಇರೋದು. ಇದೇ ರೀತಿಯಾಗಿ ಉತ್ತರ ಪ್ರದೇಶದ ನಮಸ್ತೆ ಇಂಡಿಯಾ ಇದೆ, ಮಧುಸೂದನ್ ಕಂಪನಿಗಳು ಕೂಡ ಇದೆ. ತಲಾ 1.5 ಲಕ್ಷ ಲೀಟರ್ ಹಾಲು ಮೊಸರುಗಳನ್ನು ಪೂರೈಕೆ ಮಾಡ್ತಾಯಿವೆ. ಆದರೆ KMF ಒಂದು ದೊಡ್ಡ ಕನಸನ್ನು ಕಟ್ಕೊಂಡಿತ್ತು. ಆರಂಭಿಕ ಹಂತದಲ್ಲಿ ಒಂದು 2.5 ಲಕ್ಷ ಲೀಟರ್ನೊಂದಿಗೆ ಹಾಲು ಮೊಸರನ್ನು ಪೂರೈಕೆ ಮಾಡೋ ಗುರಿ ಇಟ್ಕೊಂಡಿತ್ತು. ಇದನ್ನು ನೆಕ್ಸ್ಟ್ ನಾವು ಒಂದು 5 ಲಕ್ಷ ಲೀಟ್ರಿಗೆ ಏರಿಕೆ ಮಾಡಬೇಕು ಅನ್ನೋ ಕನಸನ್ನು ಕೂಡ ಇಟ್ಕೊಂಡಿತ್ತು. ಜೊತೆಗೆ ದೆಹಲಿಗೆ ನೇರವಾಗಿ KMF ಮತ್ತು ಮಂಡ್ಯ ಮನ್ಮೂಲ್ನಿಂದಲೇ ಹಾಲು ಮತ್ತು ಮೊಸರನ್ನು ಕೂಡ ಪೂರೈಕೆಯನ್ನು ಕೂಡ ಮಾಡ್ತಾ ಇದೆ ಸದ್ಯ ಈಗ. ಆದರೆ ಗುಜರಾತ್ ಮತ್ತು ಅಕ್ಕಪಕ್ಕದ ರಾಜ್ಯದ ಹಾಲು ಒಕ್ಕೂಟಗಳು ಹೊಸದಿಲ್ಲಿ ಮಾರುಕಟ್ಟೆಯಲ್ಲಿ ಈಗಾಗಲೇ ಹೆಚ್ಚಿನ ಪ್ರಾಬಲ್ಯವನ್ನು ಹೊಂದಿವೆ. ಹಾಗಾಗಿ ಈಗ ನಮ್ಮ ಕರ್ನಾಟಕದ KMFನ ಸದ್ದಡಗಿಸಬೇಕು ಅಂದರೆ ಏನಾದರೂ ಒಂದು ಪಿತೂರಿಯನ್ನು ಮಾಡಲೇಬೇಕು. ಹಾಗಾಗಿ ನವೆಂಬರ್ 21ರಿಂದಲೇ ಈಗಾಗಲೇ ಹೊಸದಿಲ್ಲಿ ಮಾರುಕಟ್ಟೆಯನ್ನು ಪ್ರವೇಶ ಮಾಡಿರೋ KMF ಬ್ರ್ಯಾಂಡ್ನ ಮಾರ್ಕೆಟ್ನ ತಗ್ಗಿಸಬೇಕು ಅಂದರೆ ಏನಾದರೂ ಕುತಂತ್ರಗಳನ್ನು ಮಾಡಲೇಬೇಕು ಅಂತ ಕೆಲವೊಬ್ಬ ಡೀಲರ್ಗಳು ಈಗ ಮುಂದಾಗಿರೋದು. ನವದೆಹಲಿ ಮಾರುಕಟ್ಟೆಯಲ್ಲಿ ಹಸುವಿನ ಹಾಲಿಗೆ ಇರೋ ಬೇಡಿಕೆಯನ್ನು ಗಮನಿಸಿ ಅದಕ್ಕೆ ಸ್ಪಂದಿಸಬೇಕು ಅಂತ KMF ನಿರ್ಧಾರ ಮಾಡಿತ್ತು. ಹಾಗಾಗಿಯೇ ದೆಹಲಿಯಲ್ಲಿ ಈಗಾಗಲೇ ಅಮೂಲ್ ಮತ್ತು ಮದರ್ ಡೈರಿ ಎಮ್ಮೆ ಹಾಲನ್ನು ಪೂರೈಕೆ ಮಾಡ್ತಾ ಇವೆ, ಹಾಲು ಮತ್ತು ಮೊಸರನ್ನು. ಆದರೆ ಅಲ್ಲಿನ ಜನರಿಗೆ ಹಸುವಿನ ಹಾಲು ಹೆಚ್ಚು ಅಟ್ರ್ಯಾಕ್ಟ್ ಇರೋದರಿಂದ KMF ನಂದಿನಿ ಬ್ರ್ಯಾಂಡ್ನ ಹಸಿರು ಬಣ್ಣದ ಹಸುವಿನ ಹಾಲು, ಗುಲಾಬಿ ಬಣ್ಣದ ಸಮೃದ್ಧಿ ಪೂರ್ಣ ಕೆನೆ ತುಂಬಿದ ಹಾಲು, ನೀಲಿ ಬಣ್ಣದ ಸಂಪೂರ್ಣ ಟೋಂಡ್ ಹಾಲು ಪ್ಯಾಕೆಟ್ಗಳನ್ನು ದೆಹಲಿ ಮಾರ್ಕೆಟ್ಗೆ ಪೂರೈಕೆ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿತ್ತು. ಅದರ ನಡುವೆಯೇ ಈಗ 300ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿ ಅಲ್ಲಲ್ಲಿ KMF ಎಲ್ಲೂ ಕೂಡ ಸೌಂಡ್ ಮಾಡದಂತೆ ತಡೆ ಹಿಡಿಯಲಾಗ್ತಾ ಇದೆ ಅನ್ನೋ ಸುದ್ದಿ ಕರ್ನಾಟಕದ KMF ಅಭಿಮಾನಿಗಳನ್ನು ಕೇಳಿಸಿರೋದು.
ಪ್ರಸ್ತುತವಾಗಿ ನಾನು ಆರಂಭದಲ್ಲಿ ಹೇಳಿದೆ ಅಮೂಲ್, ಮದರ್ ಡೈರಿ ಸೇರಿ ವಿವಿಧ ಕಂಪನಿಗಳ ಹಾಲು ದೆಹಲಿ ಮಾರುಕಟ್ಟೆಯಲ್ಲಿ ಇವೆ ಅಂತ. ಆದರೆ ರುಚಿ ಮತ್ತು ಗುಣಮಟ್ಟದ ಕಾರಣದಿಂದಾಗಿಯೇ ನಂದಿನಿ ಹಾಲಿಗೆ ಬಹಳಷ್ಟು ಫೇವರಿಟ್ ಅಂತ ಅನ್ಸ್ಕೊಂಡ್ಬಿಟ್ಟಿದೆ. ದೆಹಲಿ ಗ್ರಾಹಕರು ಕೂಡ ನಂದಿನಿ ಪ್ರಾಡಕ್ಟ್ಗಳನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಪ್ರಾಥಮಿಕ ವರದಿ ಕೂಡ ಹೌದು. ಆದರೆ ಈಗಾಗಲೇ ಅಲ್ಲಿರುವಂತೆ ದೆಹಲಿಯಲ್ಲೂ ಕೂಡ ಹಸಿರು, ಕಿತ್ತಳೆ, ನೀಲಿ, ನೇರಳೆ ಬಣ್ಣದ ಪ್ಯಾಕೆಟ್ಗಳಲ್ಲಿ ವಿವಿಧ ಶ್ರೇಣಿ ಹಾಲನ್ನು ಕೂಡ ಮಾರಾಟ ಮಾಡಲಾಗ್ತಾ ಇದೆ. ನಂದಿನಿ ಪ್ರಾಡಕ್ಟ್ ಬೇಗ ಅಲ್ಲಿನ ಜನರು ಇಷ್ಟಪಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ಹೊಸ ಬ್ರ್ಯಾಂಡನ್ನು ಸೃಷ್ಟಿ ಮಾಡಬೇಕು, ಮತ್ತು ದೆಹಲಿಯಲ್ಲೂ ಕೂಡ KMFನ ಹೆಸರು ಸದ್ದು ಮಾಡಬೇಕು ಅನ್ನೋ ಉದ್ದೇಶವಾಗಿಯೇ ಈಗಾಗಲೇ ಅಲ್ಲಿಗೆ ಪೂರೈಕೆ ಮಾಡ್ತಾ ಇರೋದು. ಆದರೆ ಗುಜರಾತ್ ಹಾಗೂ ಅಕ್ಕಪಕ್ಕದ ರಾಜ್ಯಗಳ ಹಾಲು ಒಕ್ಕೂಟಗಳು ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾವೆ ಅನ್ನೋದು ಕೇಳಿಬಂದಿರೋದು. ಈ ಎಲ್ಲ ಷಡ್ಯಂತ್ರಗಳನ್ನು ತಿಳಿದೇ ಈಗಾಗಲೇ KMF ಅಧಿಕಾರಿಗಳ ತಂಡವೊಂದು ಹೊಸ ದಿಲ್ಲಿಗೆ ಕಳಿಸಿ ನಂದಿನಿ ಹಾಲಿನ ಮಾರಾಟವನ್ನು ಮತ್ತಷ್ಟು ಉತ್ತೇಜನೆ ಕೂಡ ಮಾಡ್ತಾ ಇದ್ದಾವೆ. ಹೊಸ ದಿಲ್ಲಿಯಲ್ಲೇ ಕೂಡ ಬೀಡು ಬಿಟ್ಟುಬಿಟ್ಟಿದ್ದಾರೆ KMF ಮಾರುಕಟ್ಟೆ ವಿಭಾಗದ ಅಧಿಕಾರಿಗಳು. ಜೊತೆಗೆ ಅಲ್ಲಿನ ಸ್ಥಳೀಯ ಡೀಲರ್ಗಳನ್ನು ಕೂಡ ಭೇಟಿಯಾಗಿ ಎಲ್ಲೂ ಕೂಡ ಈ ನಂದಿನ ಹಾಲಿನ ವಹಿವಾಟಿನಲ್ಲಿ ಜೊತೆಗೆ ಅದು ವ್ಯಾಪಾರದಲ್ಲಿ ಎಲ್ಲೂ ಕೂಡ ವ್ಯತ್ಯಯವಾಗಬಾರದು ಅಂತ ಗಮನ ಹರಿಸ್ತಿದ್ದಾರೆ, ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ದೇಶವ್ಯಾಪಿ ನಂದಿನಿ ಹಾಲು ದಿನದಿಂದ ದಿನಕ್ಕೆ ಹೆಚ್ಚಿನ ಮೆಚ್ಚುಗೆ ಗಳಿಸ್ತಾ ಇದೆ. ವಹಿವಾಟು ವ್ಯಾಪಾರದಲ್ಲಿ ವೃದ್ಧಿಯನ್ನು ಕೂಡ ಕಾಣ್ತಾ ಇದೆ. ಅದು ದೆಹಲಿಯಲ್ಲೂ ಕೂಡ ಮುಂದುವರಿಬೇಕು ಅಂತ. ಏನು ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿಯಾಗಿ ಹಾಲನ್ನು ಚೆಲ್ಲೋದ್ರ ಮುಖಾಂತರ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋ ವಿಚಾರ ತಿಳಿತಿದ್ದ ಹಾಗೆ ಈಗಾಗಲೇ ಹೊಸ ದಿಲ್ಲಿಯಲ್ಲೇ ಬೀಡು ಬಿಟ್ಟಿರೋದು. ಅದ್ರ ಕುರಿತಾಗಿ ಈಗಾಗಲೇ ಭೀಮಾ ನಾಯಕ್ ಅನ್ನೋ KMF ಅಧಿಕಾರಿಗಳು ಕೂಡ ಮಾಹಿತಿಯನ್ನು ತಿಳಿಸಿರೋದು. ನಾವೆಲ್ಲರೂ ಕೂಡ ಇದನ್ನು ಗಮನ ಹರಿಸಬೇಕಾಗತ್ತೆ, ಏನೆಲ್ಲ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಅಂತ. ನಾವು ನಂದಿನಿ ಹಾಲಿನ ಗುಣಮಟ್ಟಕ್ಕೋಸ್ಕರನೇ ಗ್ರಾಹಕರ ಸಂಖ್ಯೆನೂ ಕೂಡ ಹೆಚ್ಚಳವಾಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನ ಹರಿಸಿದ್ದೀವಿ. ಜೊತೆಗೆ ಅದ್ರ ಬಗ್ಗೆ ನಿಮಗೂ ಕೂಡ ಮಾಹಿತಿಯೂ ಕೂಡ ಇದೆ. ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ಕೂಡ ನಾನು ಹೇಳಲೇಬೇಕು. ಯಾಕೆಂದರೆ ದೆಹಲಿಯಲ್ಲಿ ಈಗ ಗುಜರಾತ್ನ ಅಮೂಲ್ ಎಷ್ಟು ಸೌಂಡ್ ಮಾಡ್ತಾ ಇದೆ, ಅದಕ್ಕೆ ಎಷ್ಟು ಮಾರ್ಕೆಟ್ ಇದೆ, ಜೊತೆಗೆ ಏನೆಲ್ಲ ಹೆಸರು ಮಾಡಿದೆ ಅನ್ನೋದರ ಕುರಿತಾಗಿ ನೀವು ದೇಶದ ಸಹಕಾರಿ ಹೈನುಗಾರಿಕೆಯ ಉದ್ಯಮವನ್ನು ಕನ್ಸಿಡರ್ ಮಾಡೋದಾದರೆ ಗುಜರಾತ್ನ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಈ ಅಮೂಲ್ ಮೊದಲ ಸ್ಥಾನದಲ್ಲಿರೋದು. ಅಮೂಲ್ ನಂತರದ ಸ್ಥಾನದಲ್ಲಿರೋದೇ KMF. ವಿದೇಶಕ್ಕೆ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ಕೂಡ ರಫ್ತು ಮಾಡ್ತಾ ಇದೆ. ಜೊತೆಗೆ ದಕ್ಷಿಣ ಭಾರತದ ರಾಜ್ಯಗಳಿಗೂ ಕೂಡ ತನ್ನ ವಹಿವಾಟವನ್ನು ವಿಸ್ತಾರ ಮಾಡಬೇಕು ಅನ್ನೋ ಒಂದು ಕನಸನ್ನು ಕೂಡ KMF ಕಟ್ಕೊಂಡಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ KMF ವ್ಯಾಪ್ತಿಯಲ್ಲಿ 16 ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟಗಳಿದ್ದಾವೆ. ರಾಜ್ಯದಲ್ಲಿ ದೈನಂದಿನ ಹಾಲಿನ ಸಂಗ್ರಹಣೆ ಪ್ರಮಾಣ 1 ಕೋಟಿ ಲೀಟರ್ನ ಗಡಿಯನ್ನು ಕೂಡ ದಾಟಿಬಿಟ್ಟಿದೆ. ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಹಾಲು ಸಂಗ್ರಹಣೆ ಆಗ್ತಾ ಇರೋ ಹಿನ್ನೆಲೆಯಲ್ಲೇ KMF ಹಾಲನ್ನು ಅದರ ಮಾರ್ಕೆಟ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ದೆಹಲಿಯಲ್ಲಿ ಹಾಲಿನ ವಹಿವಾಟನ್ನು ಆರಂಭ ಮಾಡ್ತು. ಆದರೆ KMFನಿಂದ ತೀವ್ರ ಪೈಪೋಟಿ ಎದುರಿಸ್ತಾ ಇರತಕ್ಕಂಥ ಉತ್ತರ ಭಾರತದ ಹಾಲು ಒಕ್ಕೂಟಗಳು ಈ ಒಂದು ಕುತಂತ್ರವನ್ನು ಮಾಡ್ತಾ ಇರೋದು. ಇದು ರಾಷ್ಟ್ರ ನಾಯಕರಿಗೂ ಕೂಡ ಗಮನಕ್ಕೆ ಬರಬೇಕು. ಆ ಥರದ ಈ ಥರದ ಅಡೆತಡೆಗಳು, ಜೊತೆಗೆ ಈ ಥರದ ಕನ್ಫ್ಯೂಷನ್ಸ್ಗಳು, ಗೊಂದಲಗಳು, ಜೊತೆಗೆ ಈ ಥರದ ಕುತಂತ್ರಗಳು ನಡೀತಾ ಇದ್ದರೆ ಅದು ನಿಲ್ಲಬೇಕು ಅನ್ನೋದಷ್ಟೇ ನಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.